ನಿಮ್ಮ ಬಾಲ್ಯ ಹೇಗಿತ್ತು ಅಂತ ಹೇಳಿ. ಬಾಲ್ಯ ನೆನೆಸ್ಕೊಂಡ್ರೆ ಬಹಳ ಕರಾಳವಾಗಿತ್ತು. ಯಾಕೆಂದ್ರೆ ಭಾರಿ ಬಡತನ, ಭಾರಿ ನಮ್ದು ಉದ್ಯೋಗ ಇಸ್ತ್ರಿ ಮಾಡೋಂಥದ್ದು. ಹಂಗಾಗಿ ನಮ್ಮ ಅಪ್ಪ ಇನ್ನೊಬ್ರು ಮನೆಗಿದ್ರು, ನಮ್ಮ ಅಣ್ಣ ಇದ್ರು, ಭಾರಿ ಕಡು ಬಡತನ. ಸೊಗೆ ಗುಡಿಸ್ಲಿತ್ತು, ಸೊಗೆ ಗುಡಿಸ್ಲಿ ಅಂತ ಇದಾಗಿದ್ದೆ. ಹಾಗಾಗಿ ಮತ್ತೆ ಯಾವ್ದಾವ್ದೋ ಕಾರಣಗಳಿಗೆ ನಾನು ಚಿತ್ರದುರ್ಗ ಬಂದು ಸೆಟ್ಲ್ ಆದೆ. 80 ಇಸ್ವಿಗೆ ನಾನು ರೈಲ್ವೆ ಸ್ಟೇಷನ್ಗೆ ಸಾಯ್ಬೇಕು ಅಂತ ಹೋದನು. ಟ್ರೈನು ಯಾವ ಕಾರಣಕ್ಕೂ ಲೇಟಾಗಿ ಬಂತು ಗೊತ್ತಿಲ್ಲ. ಹೋದ ತಕ್ಷಣ ದಿಢೀರ್ ನನಗೆ ಬಂದಿದ್ರೆ ಬಹುಶಃ ನಾನು ಸತ್ತೋಗ್ತಿದ್ನೋ ಏನೋ. ಅದು ಒಂದು ಅರ್ಧ ಗಂಟೆ ಲೇಟಾಗಿ ಬಂತು. ಟೈಮಿಂಗ್ಸ್ ನಮ್ಗೆ ಗೊತ್ತಿಲ್ಲ. ಆವಾಗ ಮತ್ತೆ 5 ನಿಮಿಷ ಕುತ್ಕೊಂಡು ನಾವೇನು ಹೆಣ್ಮಗಳೆಲ್ಲ ಫೇಸ್ ಮಾಡೋಣ, ಎಂತ ಪರಿಸ್ಥಿತಿ ಬರೆದು ಫೇಸ್ ಮಾಡೋಣ. ಯಾವ ವಯಸ್ಸಲ್ಲಿ? ನಾನು SLC PUC ಪಾಸ್ ಆಗಿದ್ದೆ ಅಂದ್ರೆ ಅಂತ ನೋವಿನ ಅಷ್ಟೇ. ನಮ್ಮ ಊರಾಗ ಅಷ್ಟೇ ಬಡ್ತಾನೆ ಇತ್ತು ನನಗೆ. ನಾವೆಲ್ಲ ನಮ್ಮ ಅಮ್ಮ ಬಟ್ಟೆ ಒಗೆಯಕ್ಕೆ ಹೋಗೋ, ಒಲೆ ವಾಶ್ ಮಾಡಕ್ ಹೋಗೋದು, ನಮ್ಮ ಅಪ್ಪ ಸಂಬಳ, ನಮ್ಮ ಅಣ್ಣ ಇನ್ನೊಬ್ರ ಮನೆಗಿದ್ದ. ಹಂಗಾಗಿ ಅಷ್ಟು ಬಡತನದಾಗಿದ್ನಲ್ಲ, ಆ ಕಾರಣಕ್ಕೆ ನಾನು ಅಂತ ಏನು ಇದಿಲ್ಲ, ಎಲ್ಲ ಭಾರಿ ಬಡತನ. ಸೊ ಆ ಕಾರಣಕ್ಕೆ ಏನೋ ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇದಾದೆ. ಆಮೇಲೆ ಅಲ್ಲಿ ಮೋಟಿವೇಶನ್ ಆಯ್ತು, ಇಲ್ಲ ನಾನು ಜೀವನದಾಗ ಏನಾದ್ರು ಒಂದು ಸಾಧನೆ ಮಾಡೋಣ ಇಲ್ಲಾರ ಅಂತ ಹೇಳಿ ನಾನು ಸಿದ್ದರಾಮೇಶ್ವರ ಗಾಡಿಗೆ ಹಿಂದ್ಗಡೆ ಏಣಿ ಇಟ್ಕೊಂಡು ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟೆ. ಒಳಗೆ ಹೋದ್ರೆ ಚೇಂಜ್ ಯಾರಿಗೂ ಹೇಳ್ದಂಗೆ ಹೋಗ್ಬಿಟ್ಟೆ. ಯಾರಿಗೂ ಹೇಳ್ದೆ ಇಲ್ಲ, ಯಾರಿಗೂ ಹೇಳಿಲ್ಲ. ಕುಟುಂಬ ಕೇಳಕ್ಕೆ ಎಲ್ಲರೂ ಅವ್ರವ್ರು ಇದ್ರಾಗಿದ್ರಲ್ಲ. ನಾನು ಹಂಗಾಗಿ ಹಿಂದ್ಗಡೆ ಸಿದ್ದರಾಮೇಶ್ವರ ಏಣಿ ಇಟ್ಕೊಂಡು ನಾನು ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟೆ. ಒಳಗೆ ಹೋದ್ರೆ ದುಡ್ಡು ಕೇಳ್ತಾರೆ ಅಂತ. ಕೊನೆಗೆ ಹೊಸದುರ್ಗಕ್ಕೆ ಹೋಗೋ ಅಷ್ಟೊತ್ತಿಗೆ ಕಾಲ್ ಬಾವು ಬಂದು ಅಂತ ಹೇಳಿ ಬೇರೆ ಟಾಪಿ ಮೇಲೆ ಮಲ್ಕೊಂಬಿಟ್ಟೆ. ಆಮೇಲೆ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ KSRTC ಬಸ್ ಸ್ಟ್ಯಾಂಡ್ ಮಲ್ಕೊಂಡೆ. ಅಲ್ಲಿ ಮಲ್ಕೊಂಡು ಅಲ್ಲಿ ಇವತ್ತು ಅವರು ತೀರೋಯ್ದಾರೆ. ಲೆಟ್ರಿನ್ ರೂಮಿಗೆ ನೀರು ಹಾಕಂತ ವೆಂಕಟೇಶ್ ಅಂತ ಒಬ್ರು, ಅವರು ನನಗೆ ಅಲ್ಲಿ ಉದ್ಯೋಗ ಕೊಟ್ಟರು. ಏನು ಲೆಟ್ರಿನ್ ರೂಮ್ ನೀರು ಹಾಕಂತ ಕೆಲಸ. ಸೊ ಅಲ್ಲಿ ಒಂದು 15 ದಿವಸ ಅವ್ರ ಜೊತೆಗೆ ಇತ್ಕೊಂಡು ಅವ್ರ ಏನು ಕೊಡ್ತಾರೋ ತಿನ್ಕಂತ ಹಂಗೆ ಇದ್ದೆ. ಅಲ್ಲಿಂದ ಮತ್ತೆ ಐಶ್ವರ್ಯ ಹೋಟ್ಲ್ ಅಂತ ಒಂದು ಪ್ರತಿಷ್ಠಿತ ಹೋಟ್ಲ್ ಇತ್ತು, ಆ ಹೋಟ್ಲ ಬಟ್ಟೆ ಒಗೆಯಕ್ಕೆ ಹೋದೆ. ಸೊ ಹಂಗಾಗಿ ಮತ್ತೆ GHR ಅಂತ ಒಂದು ಮಿಲ್ ಇತ್ತು, ಆ ಮಿಲ್ಲೊಳಗೆ ಕೆಲಸಕ್ಕೆ ಹೋದೆ. ಅಲ್ಲಿ ಗುಮಸ್ತಾದೆ, ಅಲ್ಲಿಂದ ಆಫೀಸ್ ಬಾಯ್ ಆದೆ, ಗುಮಸ್ತಾಗಿ ಮ್ಯಾನೇಜರ್ ಆಗಿ. ಅದು GHR ಅಂದರೆ ಭಾರಿ ಇಡೀ ಚಿತ್ರದುರ್ಗಕ್ಕೆ ಪ್ರತಿಷ್ಠಿತ ಫ್ಯಾಮಿಲಿ. ಅದು GH ಪಾರಿಟಿ ಅಂತ ಎಲ್ಲ ಇದ್ದಾರೆ. ಅವರೆಲ್ಲ ನನ್ನ ಸಾಕಿದ್ರು. ನನಗೆ ಇಷ್ಟೆಲ್ಲ ಇವತ್ತೇನು ವೈಟ್ ಹೌಂಡ್ ಹಾಕೊಂಡು ಕಾರ್ನಾಗ ಅಡ್ಡಾಡಕ್ಕೆ ಚಿತ್ರದುರ್ಗದ ಭಾರಿ ಕಾಂಟ್ರಿಬ್ಯೂಷನ್ ಆಯ್ತು. ನನ್ನ ಸಣ್ಣ ಸಮುದಾಯ ಅಂತ ಎಲ್ಲೂ ನೋಡ್ಲಿಲ್ಲ. ಆಮೇಲೆ ನನ್ನ ಭಾರಿ ಇಷ್ಟಪಟ್ಟ ಸಾವಿರಾರು ಜನ ಹುಡುಗರು ಫ್ರೆಂಡ್ಸು ನನಗೆ ಅಷ್ಟೇ ಬೆಳೆಸಿದ್ದಾರೆ. ಇರ್ರೆಸ್ಪೆಕ್ಟ್ ಕ್ಯಾಸ್ಟ್. ನನ್ನ ಜೀವನದಾಗ ಏನಾದರೂ ನನ್ನ ತೆರಿಕೆರಿಗೆ ಅಥವಾ ಚಿತ್ರದುರ್ಗ ಒಳ್ಳೇದಾಗತ್ತೆ, ನಿಂದೇನಾರ ಜೀವ ಹೋದ್ರೆ ಅನ್ನೋದಾದ್ರೆ ಫಸ್ಟ್ ನನ್ನ ಜೀವ ಕಳ್ಕೊಳ್ಳೋದ್ರಿಗೆ ಅಷ್ಟು ಆಸೆ ನನಗೆ ಚಿತ್ರದುರ್ಗ. ನಾನು ಇವತ್ತೇನಾದ್ರು ಬದುಕಿಸಿದರೆ, ನನ್ನ ಈ ಲೆವೆಲ್ ತಂದರೆ ಅಂದ್ರೆ ಅದು ಚಿತ್ರದುರ್ಗದ ಭಿಕ್ಷೆ ಅನ್ನೋದು ತಪ್ಪೇನಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.